ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಿರಿಯ ನಟಿ ಜಯಶ್ರೀ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಶ್ರೀ ಅವರು ನಮಸ್ತೆ. ನಮಸ್ತೆ. ದಿಲೀಪ್ ರಾಜ್ ಬಹಳ ಫಿಟ್ ಅಂಡ್ ಫೈನ್ ಆಗಿದ್ದವರು ಮತ್ತು ಬಹಳ ಯಂಗಾಗಿರುವಂತಹ ವ್ಯಕ್ತಿ. 48 ವರ್ಷ, ಸಾಯೋ ವಯಸ್ಸಲ್ಲ, ಆರಾಮಾಗಿದ್ದವರು ಸಡನ್ ಆಗಿ ಬೆಳಗ್ಗೆದ್ದು ಬಂದು ನಾವು ನಿಧನದ ಸುದ್ದಿ ಕೇಳ್ತೀವಿ ಅಂದ್ರೆ ನಂಬೋದಕ್ಕೆ ಅಸಾಧ್ಯ. ಎಷ್ಟೊತ್ತಿಗೆ ಗೊತ್ತಾಯ್ತು ವಿಷಯ ನಿಮ್ಗೆ? ಖಂಡಿತವಾಗ್ಲೂ ನೀವು ಹೇಳ್ತಿರೋದು ಸತ್ಯ. ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಹೆಲ್ದಿಯಸ್ಟ್ ಪರ್ಸನ್, ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್, ವರ್ಕೌಟ್ ಬಗ್ಗೆ ತುಂಬಾ ಕಾನ್ಶಿಯಸ್ ವ್ಯಕ್ತಿ ದಿಲೀಪ್. ಸೊ ನಮಗ್ ನಿಜವಾಗ್ಲೂ ಇದು ನಿಜ ಆಗಬಾರ್ದು ಅಂತ ಈಗ್ಲೂನು ಅಂತ ಅನ್ನಿಸ್ತಾ ಇದೆ ನಮ್ಗೆ. ಇದಕ್ಕೆ ಯಾವತ್ತೂ ನಿಜ ಆಗ್ಬಾರ್ದಪ್ಪ, ಇದು ಸುಳ್ಳೇ ಆಗ್ಬಿಡ್ಲಿ, ರೂಮರ್ಸೇ ಇರ್ಲಿ, ಯಾರೋ ಕೆಟ್ಟ ರೂಮರ್ಸ್ ಮಾಡಿದ್ದಾರೆ ಅನ್ನೋ ಭಾವನೆನೇ ಬರ್ತಾ ಇದೆ. ಅದೇ ಅನಿವಾರ್ಯತೆ ಏನು ಮಾಡಕ್ ಆಗಲ್ಲ. ಇದು ಲಾಸ್ ಅಂತ, ಇದು ಕಿರುತೆರೆಗೆ ಅತಿ ದೊಡ್ಡ ಲಾಸ್ ಅಂತ. ಒಳ್ಳೊಳ್ಳೆ ಸೀರಿಯಲ್ ಗಳನ್ನ ಕೊಟ್ಟವರು, ನಿರ್ಮಾಣ ಮಾಡಿದವರು, ನಟನೆ ಮಾತ್ರ ಅಲ್ಲ, ನಟ, ಒಳ್ಳೆ ಅದ್ಭುತವಾದ ನಟ, ಅದ್ಭುತವಾದ ನಿರ್ಮಾಪಕ, ಸಾಕಷ್ಟು ಜನಕ್ಕೆ ಅನ್ನ ಆಗ್ತಿದ್ದವಂತ ಕೈ, ನಿರ್ದೇಶಕ, ಒಳ್ಳೊಳ್ಳೆ ಧಾರಾವಾಹಿನ ಕೊಟ್ಟಿದ್ದಾರೆ. ಅವ್ರ ಕೈ ಕೆಳಗೆ ಎಷ್ಟೋ ಫ್ಯಾಮಿಲೀಸು ಮೇಲ್ ಬರ್ತಾ ಇತ್ತು, ಯಾಕೆಂದ್ರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳನ್ನ ಕೊಟ್ರು ಕಿರುತೆರೆಗೆ. ಸೊ ಅಂತ ಒಂದು ವ್ಯಕ್ತಿ, ಒಳ್ಳೆ ಸ್ನೇಹಿತ ಕೂಡ, ಒಳ್ಳೆ ಮನುಷ್ಯ. ಮೇ ಬಿ ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಕೋತಾರೆ ಅನ್ನೋದು ಇದೇ ಉದಾಹರಣೆ ಅನ್ಸುತ್ತೆ. ಅಲ್ಲ ಜಯಶ್ರೀ ಅವರು, ಈಗ ರಾತ್ರಿ ಆರಾಮಾಗಿ ಊಟ ಮಾಡಿ ಮಲಗಿದ ವ್ಯಕ್ತಿ ಬೆಳಗ್ಗೆ ಎದ್ದು ಎಬ್ಸಕ್ ಹೋದಾಗ ಅವ್ರ ಜೀವ ಇಲ್ಲ ಅಂತ ಅಂದಾಗ ಹೆಂಗೆ ಅಂತ, ಮನುಷ್ಯನ ಜೀವನ ಹಿಂಗ ಆಗ್ಬಿಟ್ರೆ ಬಹಳ ಕಷ್ಟ ಅಂತ. ಖಂಡಿತವಾಗ್ಲೂ ಅವ್ರ ಮನೆಯವರು, ನಾನು ನಂದು ಒಂದು ಕೆರಿಯರ್ ಆಲ್ಮೋಸ್ಟ್ ಒಟ್ಟಿಗೆ ಶುರು ಆಗಿದ್ದು. ಒಂದು ಸ್ನೇಹಿತೆಯಾಗಿ ನನಗೆ ಇಷ್ಟು ತಡ್ಕೊಳಕ್ ಆಗ್ತಿಲ್ಲ, ಅವ್ರ ಮನೆಯವ್ರಿಗೆ ಹಿಂಗ್ ಇದನ್ನ ಶಾಕ್ನ ತಡ್ಕೊಂಡಿದ್ದಾರೆ. ಒಬ್ಬ ಅಷ್ಟು ಹೆಲ್ದಿ ಆಗಿರೋ ವ್ಯಕ್ತಿ, ಅವ್ನು ನಮ್ಗಳಿಗೆ ಹೇಳ್ತೇ ಇದನ್ ಮಾಡು, ಅದನ್ ಮಾಡು, ವರ್ಕೌಟ್ ಮಾಡು ಅಂತ ಹೇಳ್ತಿದ್ದ ವ್ಯಕ್ತಿ. ಸೊ ಆಲ್ ಆಫ್ ಎ ಸಡನ್ ಈ ತರ ಆಗತ್ತೆ ಅನ್ನೋದಾದ್ರೆ ಹಿಂಗೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿನೇ ನಮಗೆ ಆಗ್ತಿಲ್ಲ, ನಮಗೆ ಆಗ್ತಾ ಇಲ್ಲ. ಇನ್ನು ಮನೆಯವ್ರಿಗೆ ನಿಜವಾಗ್ಲೂ ದೇವ್ರು ಅವ್ರಿಗೆ ಶಕ್ತಿ ಕೊಡ್ಬೇಕು ಇದನ್ನ, ಈ ವಿಷಯನ ಜೀರ್ಣಿಸ್ಕೊಳ್ಳೋದಕ್ಕೆ. ಆ 2 ಹೆಣ್ಮಕ್ಳಿಗೆ ಶಕ್ತಿ ಕೊಡ್ಲಿ, ಅವ್ನ ಹೆಂಡತಿಗೆ ಶಕ್ತಿ ಕೊಡ್ಲಿ ಅಂತ ದೇವ್ರಲ್ಲಿ ಬೇಡ್ಕೋತೀನಿ. ಇಬ್ರು ಮಕ್ಕಳಲ್ವಾ ಜಯಶ್ರೀ ಅವ್ರಿಗೆ? 2 ಹೆಣ್ಮಕ್ಳು. ಹೌದು, ಇಬ್ರು ಹೆಣ್ಮಕ್ಳು. ಹೆಂಗಿರ್ತಿದ್ರು ಜಯಶ್ರೀ ಅವರೇ? ಕೆಲಸ ಮಾಡಿದೀರಾ ಅವ್ರ ಜೊತೆಗೆ ಒಟ್ಟಿಗೆ ಯಾವ್ದಾದ್ರು? ಖಂಡಿತವಾಗ್ಲೂ ತುಂಬಾ ಧಾರಾವಾಹಿಗಳನ್ನ ನಟಿಸಿದ್ದೇನೆ. ಈ ಟಿವಿಲಿ ಸೀರೀಸ್ ಆಫ್ ಪ್ರೇಮ ಕಥೆ ಈ ಟಿವಿ ಲಾಂಚ್ ಅಲ್ಲಿ ನಾವು ಮಾಡಿದ್ವಿ. ರಥಸಪ್ತಮಿ ಧಾರಾವಾಹಿ ನನ್ನ ಆಪೋಸಿಟ್ ದಿಲೀಪ್ ಮಾಡಿದ್ರು. ಸೊ ಸೀರೀಸ್ ಆಫ್ ಪ್ರಾಜೆಕ್ಟ್ಸ್, ಜನನಿ ಮಾಡಿದೀವಿ ಒಟ್ಟಿಗೆ. ಸೊ ಸಾಕಷ್ಟು ಧಾರಾವಾಹಿಗಳನ್ನ ಮಾಡಿದೀವಿ. ತುಂಬಾ ಜೋಯಲ್ಲು, ಆರಾಮಾಗಿ, ಈಸಿ ಗೋಯಿಂಗು, ಆತರ ಟೆನ್ಷನ್ ಮಾಡ್ಕೊಂಡು ಎಲ್ಲರಿಗೂ ಟೆನ್ಷನ್ ಕೊಡೋ ವ್ಯಕ್ತಿ ಅಲ್ಲ. ಸೊ ಇವಾಗ ಎಷ್ಟು ಹೇಳಿದ್ರು ಕಡಿಮೆ ಅನ್ಸುತ್ತೆ. ನೀವು ಕೇಳ್ತಾ ಇದ್ರೆ ನಮ್ಗೆ ಅಲ್ಲ, ಈಗ ಕಲಾವಿದ್ರು ನೋಡ್ದಂಗೆ ಒಂದು ನಟನೆ ಅಂತ ಬಂದಾಗ ಅದಕ್ಕೊಂದು ಫಿಕ್ಸ್ ಆಗಿರ್ತಾರೆ. ಇಲ್ಲ ಅಂತಂದ್ರೆ ಬೇರೆ ಝೋನ್ಗೆ ಅವರು ತಮ್ಮನ್ನ ತಾವು ಒಗ್ಗಿಸ್ಕೊಳ್ಳಲ್ಲ, ತುಂಬಾ ರೇರ್ ಅಂತ. ಆದ್ರೂ ಕೂಡ ನಿರ್ಮಾಣ ಮಾಡಿದ್ದಾರೆ ಹಲವಾರು ಸೀರಿಯಲ್ಗಳಲ್ಲಿ. ಅಂದ್ರೆ ಎಲ್ಲಾ ಝೋನ್ಗಳಿಗೂ ಕೂಡ ತಮ್ಮನ್ನ ಒಗ್ಗಿಸ್ಕೊಳ್ಳೋ ಪ್ರಯತ್ನ ದಿಲೀಪ್ ರಾಜ್ ಅವರಿಂದ ಆಗಿತ್ತು. ಖಂಡಿತವಾಗ್ಲೂ ಹೌದು. ಒಂದು ವ್ಯಕ್ತಿ, ಒಂದು ಕಲಾವಿದ ಯಾವ್ಯಾವ ರೀತಿ ಬೆಳಿಬಹುದು ಅನ್ನೋದಕ್ಕೆ ಉದಾಹರಣೆ ಆಗಿದ್ದು ದಿಲೀಪ್ ರಾಜ್. ಒಬ್ಬ ಕಲಾವಿದ ನೆಕ್ಸ್ಟ್ ಕಲಾವಿದ ಆಗೇ ಉಳ್ಕೋಬೇಕಾ, ಇಲ್ಲ ಒಂದು ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು ಅನ್ನೋದಕ್ಕೆ ಉದಾಹರಣೆ ಆಗಿದ್ದು ದಿಲೀಪ್ ರಾಜ್. ಸೊ ಎಲ್ಲಾರ್ಗುನು ಹೌದು, ನಿಮಗೂ ಒಂದು ಹೆಜ್ಜೆ ಸಿಗುತ್ತೆ, ಈ ತರನು ಬೆಳಿಬಹುದು ಅನ್ನೋದಕ್ಕೆ ಹಿ ವಾಸ್ ಎ ಅಮೇಸಿಂಗ್ ಎಕ್ಸಾಂಪಲ್. ಸೊ ವಿ ಲಾಸ್ಟ್, ಕಿರುತೆರೆಗೆ ಅತಿ ದೊಡ್ಡ ಇದು ಲಾಸ್ ಅಂತ ಹೇಳ್ಬೋದು. ಓಕೆ ಜಯಶ್ರೀ ಹೋಗ್ತಿದ್ದೀರಿ, ತಾವು ಬೆಂಗಳೂರಲ್ಲೇ ಇದ್ದೀರಾ, ಹೇಗೆ? ನಾನು ಇವಾಗ ಸದ್ಯದಲ್ಲಿ ಹೈದರಾಬಾದ್ ಅಲ್ಲಿ ಇದ್ದೀನಿ. ಈಗ ನ್ಯೂಸ್ ಗೊತ್ತಾಯ್ತು, ಸೊ ನಾ ಮಧ್ಯಾಹ್ನದಂಗೆ ಹೊರಡ್ತೀನಿ ನಾನು. ಓಕೆ ಜಯಶ್ರೀ ಅವರೇ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ಜೊತೆಗೆ ದಿಲೀಪ್ ರಾಜ್ ಅವರ ಬಗ್ಗೆ ನೆನಪು ಮಾಡ್ಕೊಂಡಿದ್ದಕ್ಕಾಗಿ. ಇದು ಸಹ ಕಲಾವಿದರ ಮಾತುಗಳು, ಬಹಳ ಡೌನ್ ಟು ಅರ್ತ್ ಆ್ಯಂಡ್ ಅವರ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟನೆ ಬಹಳ ಕುತೂಹಲ ಇರೋದು. ಅಂದರೆ ಏನಾದರೂ ಸಮಸ್ಯೆ ಇತ್ತಾ ಅನ್ನುವಂಥ ಪ್ರಶ್ನೆಗೆ ನೋ, ಬಹಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆದಂಥ ವ್ಯಕ್ತಿ, ಬಹಳ ಕಾನ್ಷಿಯಸ್ ಆಗಿದ್ರು ಹೆಲ್ತ್ ಬಗ್ಗೆ ಅಂತ. ಇತ್ತೀಚಿನ ವರ್ಷಗಳಲ್ಲಿ ಪ್ರೊಡಕ್ಷನ್ ಹೌಸ್ ತೆರೆದಿದ್ರಂತೆ ದಿಲೀಪ್ ರಾಜ್. ಅದೇ ಆಗಲೇ ಹೇಳ್ತಾ ಇದ್ವಲ್ಲ, ಎಲ್ಲ ಝೋನ್ಗಳಿಗೂ ಕೂಡ ತಮ್ಮನ್ನು ಒಗ್ಗಿಸ್ಕೊಳ್ಳೋ ಪ್ರಯತ್ನ ಆಗಿತ್ತು ಅಂತ.
ಪತ್ನಿ ಜೊತೆ ಸೇರಿ ಹಲವು ಸೀರಿಯಲ್ಗಳನ್ನ ಕೂಡ ನಿರ್ಮಾಣ ಮಾಡಿರುವಂತಹ ಖ್ಯಾತಿ ಇದೆ. ಬ್ರಹ್ಮಗಂಟು ಇತ್ತೀಚೆಗೆ ಅತಿ ದೊಡ್ಡ ಸೌಂಡ್ ಆದಂತಹ ಸೀರಿಯಲ್, ಅದರಲ್ಲೂ ಕೂಡ ನಟನೆ ಮಾಡಿದ್ದಾರೆ. ನಿರ್ಮಾಣ ಸಂಸ್ಥೆ ತೆರೆದ ಬಳಿಕ ಒತ್ತಡದಲ್ಲಿದ್ರ ದಿಲೀಪ್ ರಾಜ್ ಅಂತ. ಒತ್ತಡವೇ ಹೃದಯಾಘಾತಕ್ಕೆ ಕಾರಣ ಆಗ್ಬಿಡ್ತಾ? ಇತ್ತೀಚಿನ ವರ್ಷಗಳಲ್ಲಿ ಪ್ರೊಡಕ್ಷನ್ ಹೌಸ್ ತೆರೆದು ಅದರಲ್ಲಿ ಸಖತ್ ಬ್ಯುಸಿ ಆಗಿದ್ರು ದಿಲೀಪ್ ರಾಜ್ ಅಂತ. ಇತ್ತೀಚೆಗೆ ಹೃದಯಾಘಾತ ಯಾಕೆ ಆಗ್ತಾ ಇರೋದು ಅಂತ ಅಂದ್ರೆ ಒತ್ತಡದ ಜೀವನ, ಇತ್ತೀಚಿನ ಲೈಫ್ ಸ್ಟೈಲ್, ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರಬಹುದು ಅಂತ ವೈದ್ಯರು ಹೇಳ್ತಾರೆ. ಅದೇ ರೀತಿ ದಿಲೀಪ್ ರಾಜ್ ಅವ್ರಿಗೂ ಕೂಡ ಒತ್ತಡ ಇತ್ತ. ಈ ಪ್ರೊಡಕ್ಷನ್ ಹೌಸ್ ತೆಗೆದ ಮೇಲೆ ಜವಾಬ್ದಾರಿ ದೊಡ್ಡದಾಗುತ್ತೆ, ಅದನ್ನ ನಿರ್ವಹಣೆ ಮಾಡೋದು ಅತಿ ದೊಡ್ಡ ಜವಾಬ್ದಾರಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸವಾಲುಗಳನ್ನ ಫೇಸ್ ಮಾಡೋದಕ್ಕೂ ಕೂಡ ಒತ್ತಡದಲ್ಲಿ ಸಿಲುಕ್ ಹಾಕಿಕೊಂಡಿದ್ರ ದಿಲೀಪ್ ರಾಜ್. ಈ ಪ್ರಶ್ನೆ ಇದೆ, ಮೋಸ್ಟ್ಲಿ ಆ ಒತ್ತಡದಿಂದ ಹೃದಯಾಘಾತ ಆಗೋಯ್ತಾ ದಿಲೀಪ್ ರಾಜ್ಗೆ ಅಂತ. ಅದನ್ನ ಬಿಟ್ರೆ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಹ ಕಲಾವಿದರು ಹೇಳ್ತಾ ಇದ್ರು, ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ದವರು, ಜೊತೆಗೆ ಹೆಲ್ತ್ ಬಗ್ಗೆ ಬಹಳ ಕೇರ್ ತಗೊಳ್ತಾ ಇದ್ದವರು, ಬೇರೆಯವ್ರಿಗೂ ಕೂಡ ಕೇರ್ ಮಾಡಿ ಅಂತ ಹೇಳ್ತಾ ಇದ್ದವರು. ಅಂಥವರು ಈಗಿಲ್ಲ, ಹೃದಯಾಘಾತ ಆಗುತ್ತೆ ಅಂದ್ರೆ ನಂಬೋದಕ್ಕೆ ಅಸಾಧ್ಯ ಅಂತ ಅವರ ಸಹ ಕಲಾವಿದರು ಹೇಳ್ತಾ ಇರೋದು.